Brought to you by Vigard. ಮಠವನ್ನು ಇಬ್ಬಾಗ ಮಾಡಿದವರು ದೇವೇಗೌಡರು, ಫೋನ್ ಟ್ಯಾಪಿಂಗ್ ಮಾಡಿದವರು ಸ್ವಾಮಿ. ಈಗ ನನಗೇನು ಸಂಬಂಧ ಫೋನ್ ಟ್ಯಾಪಿಂಗ್ಗೆ? ನಾನು ಪರಮ ಪೂಜ್ಯ ಸ್ವಾಮೀಜಿಯವರ ಜೊತೆ ಕಾಲಭೈರವೇಶ್ವರನ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಅಮೇರಿಕಾಗೆ ಪುಟ್ಟಣ್ಣ ಅವರು ಇದ್ದಾರೆ. ನಾವೆಲ್ಲರೂ ಸ್ವಾಮೀಜಿಯವರ ಜೊತೆ ಅಮೇರಿಕಾಗೆ ಹೋದಾಗ ತಾನೇ ಸರ್ಕಾರ ತೆಗೆದಿದ್ದೇವರು. ನನಗೆ ಸ್ವಾಮೀಜಿಯವ್ರ ಬಗ್ಗೆ ಅನುಮಾನ ಇದ್ದು ಅವ್ರು ಫೋನ್ ಟ್ಯಾಪ್ ಮಾಡಿಸಿದ್ರೆ ಸ್ವಾಮೀಜಿಯವ್ರ ಜೊತೆ ಯಾಕೆ ಹೋಗ್ತಿದ್ದೆ ನಾನು? ನಿಮಗೆ ಬೀಳುತ್ತೆ ಸರ್ಕಾರ. ಯಾರು ಡಿ.ಕೆ. ಯಾರು ಹೇಳಿದ್ರು? ನಾನು ಅಮೇರಿಕಾಗೆ ಹೋದ ಮೇಲೆ ಸ್ವಾಮೀಜಿಯವ್ರ ಜೊತೆಯಲ್ಲಿ ಮೊದಲನೇ ವ್ಯಕ್ತಿ ರಾಜೀನಾಮೆ ಕೊಟ್ಟಿದ್ದು ಆನಂದ್ ಸಿಂಗು. ನಾನು ಫೋನ್ ಮಾಡಿದೆ ಎಲ್ಲರಿಗೂ, ಏನು ಸಮಸ್ಯೆ ಇಲ್ಲ, ಡೋಂಟ್ ವರಿ, ವಿಲ್ ಟೇಕ್ ಕೇರ್ ಅಂತ ಹೇಳಿದ್ರೆ ಯಾರ್ಯಾರು ಹೇಳಿದ್ರು? ನೀವು ಅಲ್ಲೇ ಇರಿ ಅಂತೇಳಿ, ಪರವಾಗಿಲ್ಲ ನಾವೆಲ್ಲ ವಿಲ್ ಮ್ಯಾನೇಜ್ ಅಂತ ಹೇಳಿದಾರೆ ಯಾರು? ಸ್ವಾಮೀಜಿಯವ್ರನ್ನ ಯಾಕೆ ಇಲ್ಲಿ ಹೇಳ್ತಿರ್ತಾರೆ? ನಾನು ಯಾತಕ್ಕೆ ಸ್ವಾಮೀಜಿಯವ್ರದ್ದಷ್ಟೇ ಅಲ್ಲ, ನಾನು ಯಾರ ಫೋನನ್ನು ನಮ್ಮ ಅಧಿಕಾರಿಗಳಿಗೆ ಆದೇಶ ಮಾಡಿ ಟ್ಯಾಪ್ ಮಾಡ್ಸೋಕ್ಕೆ ಹೋಗಿಲ್ಲ. ನಾನು ಆ ರೀತಿ ಟ್ಯಾಪ್ ಮಾಡಿಸಿದ್ರೆ ಸರ್ಕಾರ ರಚನೆಯಾದ ಮಾರನೇ ದಿವಸದಿಂದಲೇ ರಮೇಶ್ ಜಾರಕಿಹೊಳಿ ಮತ್ತು ಶಿವಕುಮಾರ್ ನಡುವೆ ಏನೋ ಒಂದು ಕಲಹ ಪ್ರಾರಂಭ ಆಯ್ತಲ್ಲ, ಯಾರಿಗೋಸ್ಕರ ಕಲಹ ಪ್ರಾರಂಭ ಮಾಡಿದ್ರಿಬ್ಬರು? ದಯವಿಟ್ಟು ಯೋಚನೆ ಮಾಡಿ, ಯಾತಕ್ಕೆ ಗಲಾಟೆ ಶುರುವಾಯಿತು ಅವರಿಬ್ಬರಲ್ಲಿ? ಯಾರಿಗೋಸ್ಕರವಾಗಿ ಗಲಾಟೆ ಪ್ರಾರಂಭ ಆಯಿತು? ಅಲ್ಲಿಂದಲೇ ಪ್ರಾರಂಭ ಆಯಿತು. ನನಗೆ ಹೇಳ್ತಾರಲ್ಲ, ನಾನು ಪ್ರಾಮಾಣಿಕವಾಗಿ ರಕ್ಷಣೆ ಮಾಡಿದ್ದೆ, ಎಲ್ಲೋ ಹಾಸನ ಮುಂದೆ ಪ್ರಮಾಣ ಮಾಡಲಿ ಇದೆಲ್ಲ ಹೇಳಿದ್ದಾರಲ್ಲ. ಪ್ರಾರಂಭ ಆಗಿದ್ದೇ ಸರ್ಕಾರ ರಚನೆ ಮಾಡಿದ 15 ದಿವಸದಲ್ಲಿ ಜಾರಕಿಹೊಳಿ 7 ಜನ ಕರ್ಕೊಂಡು ಹೋದರು. ಇದೆಲ್ಲ ಯಾವುದೋ ಹೆಜ್ಜಿಗೆ ಅಲ್ಲ, ಅಜ್ಮೀರಿಗೆ ಎಲ್ಲ ಕರ್ಕೊಂಡು ಹೋದಂತೇನಿದೆ, ಶುರುವಾಗಿದ್ದೇ ಅಲ್ಲಿ. ಅದರಿಂದ ನಾನು ಟ್ಯಾಪ್ ಮಾಡಿಸೋದಾದರೆ ಎಲ್ಲರೂ ಫೋನು ಟ್ಯಾಪ್ ಮಾಡಿದರೆ ನನ್ನಿಂದ 17 ಜನ ಹೋದ್ರಲ್ಲ, ನಮ್ಮಿಂದಲೂ 3 ಜನ ಹೋದ್ರಲ್ಲ, ಹೋಗ್ಲಿಕ್ಕೆ ಅವಕಾಶ ಕೊಡ್ತಿದ್ದ. ಟ್ಯಾಪ್ ಮಾಡ್ತಕ್ಕಂಥದ್ದಕ್ಕೆ ನಾನು ಏನಾದರೂ ಪ್ರೇರೇಪಣೆ ಕೊಟ್ಟಿದ್ರೆ ನಮ್ಮ ಅಧಿಕಾರಿಗಳಿಗೆ ಯಾವಾಗಲೂ ಸರ್ಕಾರ ಉಳಿಸ್ತಿದ್ದೆ. ಅದರಿಂದ ಈ ಟ್ಯಾಪು ಅದು ಇದು ಏನು ಹೇಳ್ತಾರೆ, ಅದು ನಮ್ಮ ಜಾಯಮಾನದಲ್ಲಿ ನನಗದರ ಅವಶ್ಯಕತೆಯೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ. ನಾನು ಯಾವುದೇ ನನ್ನನ್ನು ದ್ವೇಷ ಮಾಡಿ ಯಾರು ನಮ್ಮ ಜನಾರ್ದನ್ ಪೂಜಾರಿ ಅವರು 150 ಕೋಟಿ 2 ತಿಂಗಳು ನನ್ನ ಮೇಲೆ ಅಪಾದನೆ ಮಾಡೋದು. ಜನಾರ್ದನ್ ರೆಡ್ಡಿ ಅವರು, ಜನಾರ್ದನ್ ಪೂಜಾರಿ ಅವರು, ಜನಾರ್ದನ್ ರೆಡ್ಡಿ ಅವರು, ಅವ್ರ ಬಗ್ಗೆನೇ ನಾನೇನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ತೊಂದರೆ ಕೊಡೋಕೆ ಹೋಗಲಿಲ್ಲ. ಇದು ನಮ್ಮ ನಡವಳಿಕೆ. ಪಾಪ ಇವ್ರಿಗೆ ಇಷ್ಟ ಬಂದಾಗೆ ಜನಗಳಲ್ಲಿ ಒಂದು ರೀತಿ ಸಂಶಯ ಉಂಟು ಮಾಡ್ತಕ್ಕಂಥ ಹೇಳಿಕೆಗಳು ಕೊಡ್ತಾರೆ. ಈಗ ಉದಾಹರಣೆಗೆ 96ನಲ್ಲಿ ನಾನು ಚುನಾವಣೆಗೆ ನಿಂತಾಗ ಕನಕಪುರದಲ್ಲಿ ಚುನಾವಣೆಗೆ ನಿಂತು ಮತ್ತೆ ಬೈ ಎಲೆಕ್ಷನ್ ಇನ್ನೊಂದು ಬಾರಿ ಬಂತಲ್ಲ ಸರ್ಕಾರ ಹೋಗಿ, ಅಲ್ಲಿ ಕನಕಪುರದಲ್ಲಿ ಸಿಂಧಿಯಾ ಅವರಿಗೆ ನಾನು ಕಪಾಳ ಮೋಕ್ಷ ಮಾಡೋದೆ ಅಂತ ಹೇಳಿ ಇಡೀ ಕನಕಪುರ ಕ್ಷೇತ್ರದಲ್ಲಿ ಹಬ್ಸಿದ್ರು. ಸಿಂಧಿನಿಗೆ ಕುಮಾರಸ್ವಾಮಿ ಅಲ್ಲೇ ಮಾಡಿದ್ರು ಅಂತ ಹೇಳಿ. ಈ ಥರ ರಾಜಕಾರಣ ಈ ಮನುಷ್ಯನ ರಕ್ತಗತವಾಗಿ ಬಂದಿರತಕ್ಕಂಥದ್ದು. ಈ ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡೋದು. ನಿಮ್ಮ ಸರ್ಕಾರ ಬೀಳುತ್ತಂತ ಹೇಳಿಲ್ವ ಸರ್? ಯಾರು? ನಾವೆಲ್ಲ ಇದ್ದೀವಿ, ಧೈರ್ಯವಾಗಿ ನೀವು ಹೋಗಿ ಬನ್ನಿ ಅಂತ ಹೇಳಿ ಎಲ್ಲ ಪ್ರಮುಖರು ಇಲ್ಲಿ ಹೋದ್ರಲ್ಲ 17 ಜನ. ಅದರಲ್ಲಿ ಕಾಂಗ್ರೆಸ್ನಲ್ಲಿದ್ದಂಥ ಹಲವಾರು ನಾಯಕರುಗಳೇ ಹೋದಂತಾರೆ. ಕೆಲವು ಶಾಸಕರೇನಿದ್ದಾರೆ, ಏನು ತೊಂದರೆ ಇಲ್ಲ ಅಣ್ಣ, ನಾವು ನೋಡ್ಕೊತೀವಿ, ನೀವು ಹೋಗಿ ಬನ್ನಿ ಅಂತ ಸಂತೋಷವಾಗಿ ನಾನು ಬೀಳ್ಕೊಟ್ಟಂಥದ್ದು ಇದೆ. ಭಾಳ ಹೆಸರುಗಳು ಹೇಳಬಲ್ಲ. ಯಾರ್ಯಾರು ಹೋಗಿ ಬನ್ನಿ, ಸಂತೋಷವಾಗಿ ಹೋಗಿ ಬನ್ನಿ, ನಾವು ರಕ್ಷಣೆ ಮಾಡ್ಕೊತೀವಿ ಅಂತ ಹೇಳಿದವ್ರದ್ದು ಒಂದು ದೊಡ್ಡ ಲಿಸ್ಟೇ ಇದೆ. ನೋಡಿದೆ ಇವತ್ತು ನೋಡಿದೆ ಇಂಥ ಒಳ್ಳೆಯ ಸ್ನೇಹಿತನ ಕಳ್ಕೊಳ್ಳೋದು ಬೇಡ ಕುಮಾರಸ್ವಾಮಿ ಅಂತೇಳಿ ಅಟ್ಲೀಸ್ಟ್ ಅಷ್ಟಾದರೂ ಹೇಳಿದ್ದಾರಲ್ಲ, ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಏನಾಗಿದೆ ಇನ್ನು ಸ್ವಲ್ಪ ದಿವಸ ಇವೆಲ್ಲ ನಿಂತೋಗಿ ತಣ್ಣಗಾಗುತ್ತೆ. ಚುನಾವಣೆ ಆದಮೇಲೆ ತಣ್ಣಗಾಗುತ್ತೆ. ಥ್ಯಾಂಕ್ ಯು ಬ್ರದರ್. Brought to you by Vigard.